ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ಎಂಟ್ರಿ ರೋಲ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇಲ್ಲಿ ನಿಮಗೆ ಕಂಪ್ನಿಯವರು ಕೊಡುವಂಥ ಡೇಟಾನ ಗೂಗಲ್ ಶೀಟ್ ಹಾಗೆ MS Excel ಅಲ್ಲಿ ಟೈಪ್ ಮಾಡಿ ವಾಪಸ್ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ವಾರದಲ್ಲಿ 5 ದಿನ ಅಷ್ಟೇ ಕೆಲಸನ ಮಾಡಬೇಕಾಗಿರುತ್ತೆ. ಅಂದರೆ ಮಂಡೇ ಟು ಫ್ರೈಡೇ ನೀವು ಇಲ್ಲಿ ಕೆಲಸನ ಮಾಡ್ತೀರಾ. ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀರಾ, ಲೈಕ್ ಡಿಗ್ರಿ, BCom, ಡಿಪ್ಲೊಮೊ ಈ ರೀತಿಯಾದಂಥ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗಿದ್ದೀನಿ. ಹಾಗೆ ಹೇಗೆ ಅಪ್ಲೈನ ಮಾಡೋದು, ಹೇಗೆ ಕೆಲಸ ಮಾಡೋದು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ಕಂಪ್ಲೀಟ್ ಆಗಿ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ನ ಶೇರ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥದ್ದು ಜಾಬ್ ನೆಕ್ಸಾ ಇಂಡಿಯಾ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಡೇಟಾ ಎಂಟ್ರಿ ಅಸೋಸಿಯೇಟ್ ಅನ್ನೋ ಕಂಪ್ನಿಗೆ ಇಲ್ಲಿ ಅಂದರೆ ಪೋಸ್ಟ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಜಸ್ಟ್ 3 ಡೇಸ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೂ ಅಪ್ಲಿಕೇಶನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫುಲ್ ಟೈಮ್ ಅಂತ ಹಾಕಿದ್ದಾರೆ. ಸೊ ಇದು ಬಂದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಅಬೌಟ್ ದ ಜಾಬ್ ಅಂತ ಕೊಟ್ಟು ಜಾಬ್ ಟೈಟಲ್ ಕೊಟ್ಟಿದ್ದಾರೆ, ಡೇಟಾ ಎಂಟ್ರಿ ಅಸೋಸಿಯೇಟ್ ಅಂತ. ಸೊ ನೀವು ಇಲ್ಲಿ ಡೇಟಾ ಎಂಟ್ರಿ ವರ್ಕ್ನ ಮಾಡಬೇಕಾಗಿರುತ್ತೆ. ಇನ್ನು ಕಂಪ್ನಿ ನೇಮ್ ನೋಡಿದ್ರೆ ಇಲ್ಲಿ ನಿಮಗೆ ಡಿಫ್ರೆಂಟ್ ನೇಮೇ ಕೊಟ್ಟಿದ್ದಾರೆ. ಯಾಕಂದರೆ ಅದರದ್ದೇ ಬೇರೆ ಬೇರೆ ಆದಂಥ ಬ್ರಾಂಚಸ್ ಅಥವಾ ಅವರ ಕಂಪ್ನಿಗೆ ಅವರ ಕಸ್ಟಮರ್ಸ್ ಆಗಿರ್ತಾರೆ ಅಥವಾ ಅವರ ವರ್ಕ್ನ ಇವರು ಕ್ಲೈಂಟ್ಸ್ಗಳಾಗಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಆ ಕಂಪ್ನಿ ನೇಮ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ನಾನು ನೋಡಿದೆ, ನೀವು ತೋರಿಸಿದಂಥ ಕಂಪ್ನಿ ನೇಮೇ ಬೇರೆ ಇದೆ ಅಥವಾ ನನಗೆ ಇಮೇಲ್ ಬಂದಿರುವಂಥ ಕಂಪ್ನಿ ನೇಮೇ ಬೇರೆ ಇದೆ, ಸೊ ಇದು ಜೆನ್ಯೂನಾ ಅಂತ ಕೇಳಿದ್ರಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಕೆಲವೊಂದು ಸಲ ಕ್ಲೈಂಟ್ಸ್ಗಳಿಗೆ ಕೂಡ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾರೆ. ಸೊ ನೀವಿಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲದೆ ಅಪ್ಲೈನ ಮಾಡ್ಬೋದು. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫುಲ್ ಟೈಮ್ಗೆ ಅವರು ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಮೋಡ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಡೇಸ್ ನೋಡಿದರೆ 5 ಡೇಸ್ ಪರ್ ವೀಕ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ 5 ಡೇಸ್ ನೀವು ಕೆಲಸ ಮಾಡಬೇಕಾಗಿರುತ್ತೆ, ಮಂಡೇ ಟು ಫ್ರೈಡೇ. ಇನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ನೋಡಿದ್ರೆ ಫ್ರೆಶರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಬೌಟ್ ದ ಆಬ್ಜೆಕ್ಟ್ ಅಂತ ಕೊಟ್ಟು ಈಸ್ ಹೈರಿಂಗ್ ಫಾರ್ ಅ ಡೇಟಾ ಎಂಟ್ರಿ ಅಸೋಸಿಯೇಟ್ ಫಾರ್ ಒನ್ ಆಫ್ ಅವರ್ ಕ್ಲೈಂಟ್ಸ್ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಜಾಬ್ ನೆಕ್ಸಾ ಇಂಡಿಯಾ ಅನ್ನೋ ಕಂಪ್ನಿಯವರು ಇಲ್ಲಿ ಅವ್ರದ್ದು ಒಂದು ಕ್ಲೈಂಟ್ ಕಂಪ್ನಿಗೆ ಇಲ್ಲಿ ನಾವು ಹೈರಿಂಗ್ನ ಮಾಡ್ತಾ ಇರೋದು ಅಂತ ಆಲ್ರೆಡಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ದಿಸ್ ರೋಲ್ ಇಸ್ ಸೂಟಬಲ್ ಫಾರ್ ಫ್ರೆಶರ್ಸ್ ಆರ್ ಅರ್ಲಿ career opportunities who are detail oriented and intention in building a foundation in a data operator and administrator support ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಡೀಟೇಲ್ ಆಗಿ ಲೈಕ್ ಅಬ್ಸರ್ವ್ ಮಾಡಿ ಕೆಲಸನ ಮಾಡ್ತೀರಾ, ಡೀಟೇಲ್ ಓರಿಯೆಂಟೆಡ್ ಇದ್ದೀರಾ, ಒಂದು ಒಳ್ಳೆ ಫೌಂಡೇಶನ್ನ ಬಿಲ್ಡ್ ಮಾಡಬೇಕು ಡೇಟಾ ಎಂಟ್ರಿ ಪ್ರೋಸೆಸಲ್ಲಿ ಅಂತ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ರೋಲ್ ಅಬ್ಸರ್ವೇಷನ್ಸ್ ನೋಡಿದ್ರೆ ದ ಡೇಟಾ ಎಂಟ್ರಿ ಅಸೋಸಿಯೇಟ್ will be responsible for maintaining accuracy recordings, update tracks and support terms and suitable data related tasks ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು, ಹಾಗೆ ಸಪೋರ್ಟಿಂಗ್ ಟರ್ಮ್ಸ್ ಆ್ಯಂಡ್ ಸಿಚುವೇಶನ್ಸ್ನೆಲ್ಲ ನೀವು ಟಾಸ್ಕ್ಗಳನ್ನ ಇಲ್ಲಿ ಮಾಡಬೇಕಾಗಿರುತ್ತೆ. ಕಂಪ್ನಿಯಿಂದ ಕೊಟ್ಟಿರುವಂಥ ಡೇಟಾಗಳನ್ನ ನೀವು ಟೈಪ್ ಮಾಡ್ತೀರಲ್ವಾ ಗೂಗಲ್ ಶೀಟ್ ಅಥವಾ MS Excel ಅಲ್ಲಿ, ಹಾಗೆ ಏನಾದ್ರು ಎಕ್ಸ್ಟ್ರಾ ಅಪ್ಡೇಟ್ ಮಾಡಬೇಕಂದ್ರೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಥವಾ ಔಟ್ಡೇಟೆಡ್ ಆಗಿರೋವಂಥ ಇನ್ಫಾರ್ಮೇಷನ್ಸ್ ಏನಾದ್ರು ಇದ್ದರೆ ಅದನ್ನು ಡಿಲೀಟ್ ಮಾಡಿ ಅದರ ಟ್ರ್ಯಾಕ್ ಇಟ್ಕೊಳೋ ಅಂಥದ್ದೇ ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಎಂಕ್ವೈರ್ಸ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ದ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವೈಲ್ ಮೇಂಟೈನಿಂಗ್ ಡೆಫಿನೆಟ್ ಟೈಮ್ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಟೆನ್ಷನ್ ಟು ಡೀಟೇಲ್ ಆಗಿ ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಹಾಗೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಪೆಂಡೆಂಟಾಗಿ ವರ್ಕ್ನ ಮಾಡಬೇಕಾಗಿರುತ್ತೆ, ಹಾಗೆ ಟೈಮ್ ಲೈನ್ ಒಳಗೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೇ ನಿಮಗೆ ಫೋರ್ಸ್ ಮಾಡ್ತಾ ಇರೋದಿಲ್ಲ, ನಿಮ್ಮ ವರ್ಕ್ನ ಅಸೈನ್ ಮಾಡಿ ಬಿಟ್ಟಿರ್ತಾರೆ, ನಿಮ್ಮ ಪಾಡಿಗೆ ನೀವು ಇಲ್ಲಿ ಕೆಲಸನ ಮಾಡಬೇಕು ಅನ್ನೋದೇ ಇಲ್ಲಿನ ಅರ್ಥ ಆಗಿದೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಡೈಲಿ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಎಂಟರ್ ಡೇಟಾ ಇಂಟು ಗೂಗಲ್ ಶೀಟ್, ಎಕ್ಸೆಲ್ ಆರ್ ಇಂಟರ್ನಲ್ ಟಾಸ್ಕ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಗೂಗಲ್ ಶೀಟ್, ಎಕ್ಸೆಲ್ ಅಥವಾ ಅವರು ಹೇಳಿರೋಂಥ ಸಿಸ್ಟಮ್ಸ್ಗಳಲ್ಲಿ
ಡೇಟಾನ ಎಂಟ್ರಿ ಮಾಡಬೇಕಾಗಿರುತ್ತೆ ಡೈಲಿ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ರೆಕಾರ್ಡ್ಸ್ ಲಿಸ್ಟ್ ಆ್ಯಂಡ್ ಡೇಟಾ ಬೇಸ್ಡ್ ಆ್ಯಸ್ ಪರ್ ಇನ್ಸ್ಟ್ರಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಡೇಟಾ ಅಪ್ಡೇಟ್ ಮಾಡಬೇಕಾಗಿರುತ್ತೆ ರೆಕಾರ್ಡ್ಸ್ಗಳನ್ನ ನೀವು, ಅಥವಾ ಲಿಸ್ಟ್ ಮಾಡಬೇಕಾಗಿರುತ್ತೆ. ಅವ್ರು ಹೇಗೆ ಹೇಳಿರ್ತಾರೆ ಅಥವಾ ಹೇಳ್ಕೊಡ್ತಾರೆ ಅಲ್ವಾ, ಆ ರೀತಿ ನೀವು ಇಲ್ಲಿ ರೆಕಾರ್ಡ್ಸ್ನ ಅಪ್ಡೇಟ್ ಲಿಸ್ಟ್ ಎಲ್ಲ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಡೇಟಾ ಫಾರ್ ಅಕ್ಯುರಸಿ ಇನ್ ಕಂಪ್ಲೀಟ್ನೆಸ್ ಆ್ಯಂಡ್ ಕರೆಂಟ್ ಫಾರ್ಮ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ವೆರಿಫೈ ಮಾಡಬೇಕಾಗಿರುತ್ತೆ ಅವ್ರು ಕೊಟ್ಟಿರೋಂಥ ಡೇಟಾ ಕರೆಕ್ಟ್ ಆಗಿದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ, ಅಥವಾ ಡಬಲ್ಸ್ ಎಲ್ಲ ಏನಾದರೂ ಅವರು ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡಿದಾರಾ, ಅದನ್ನೆಲ್ಲ ನೀವು ನೋಡಿ ಕರೆಕ್ಟಾಗಿ ಟೈಪ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫಾಲೋ ಪ್ರಿಪೇರ್ಡ್ ನೇಮ್ಡ್ ಕನ್ಸರ್ಟ್ ಆ್ಯಂಡ್ ಡೇಟಾ ಟ್ರಾನ್ಸ್ಪೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಅದನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ಡೇಟಾನ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನೆಲ್ಲ ಅದ್ರ ಪ್ರಕಾರ ನೀವಿಲ್ಲಿ ಕೆಲಸನ ಮಾಡ್ತಾ ಹೋಗಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಐಡೆಂಟಿಫೈ ಅ ರೆಡ್ ಮಿಸ್ಸಿಂಗ್ ಇನ್ಕರೆಕ್ಟ್ ಆರ್ ಅನ್ಕ್ಲಿಯರ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಲೈಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರೋವಂಥದ್ದನ್ನೆಲ್ಲ ಗೂಗಲ್ ಶೀಟಲ್ಲಿ ಅಥವಾ ಎಕ್ಸೆಲಲ್ಲಿ ಅದು ಹೈಲೈಟ್ ಮಾಡಿ ತೋರಿಸುತ್ತಲ್ಲ, ಅದನ್ನೆಲ್ಲ ನೀವು ಚೆಕ್ ಮಾಡಿ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರೋವಂಥದ್ದನ್ನ, ಅಥವಾ ಕರೆಕ್ಟಾಗಿ ಇಲ್ಲದೆ ಇರೋವಂಥ ಸೆಂಟೆನ್ಸ್ಗಳನ್ನ, ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇರೋದನ್ನ, ಅಥವಾ ಸರಿ ಇಲ್ದಿರೋಂಥ ಇನ್ಫಾರ್ಮೇಷನ್ಸ್ನ ನೀವಿಲ್ಲಿ ಡಿಲೀಟ್ ಮಾಡುವಂಥದ್ದು ಅಥವಾ ಅದನ್ನು ರೀರೈಟ್ ಕರೆಕ್ಟಾಗಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅಪ್ಡೇಟ್ ಟಾಸ್ಕ್ ಸಿಚುವೇಶನ್ಸ್ ಇನ್ ಶೇರಿಂಗ್ ಟ್ರ್ಯಾಕ್ಸ್ ಆ್ಯಂಡ್ ಟೇಕಿಂಗ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಕೆಲಸನ ಮಾಡಿರ್ತೀರಲ್ವ ಅದರ ಅಪ್ಡೇಟ್ಗಳನ್ನ ಇಟ್ಕೊಳ್ಬೇಕಾಗಿರುತ್ತೆ. ಅವರು ಕೆಲವೊಂದು ಆ್ಯಪ್ಸ್ಗಳು ಅಥವಾ ಟೂಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ಆ್ಯಪಲ್ಲಿ ನೀವು ಏನು ವರ್ಕ್ ಮಾಡಿದ್ದೀರ ಅಂತ ಮಾಡಬೇಕು ಅಂತ ಅದನ್ನ ನೀವು ಮಾಡ್ತಾ ಹೋಗಬೇಕಾಗಿರುತ್ತೆ. ಇಲ್ಲಿ ನೀವು ಏನು ವರಿ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದರೆ ಕಂಪ್ನಿಯವರೇ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಟ್ಟು ಆಮೇಲೆ ನಿಮಗೆ ಇಲ್ಲಿ ಆನ್ ಬೋರ್ಡಿಂಗ್ ಮಾಡ್ಕೊಳ್ತಾರೆ. ಇನ್ನು ವೀಕ್ಲಿ ರಿಪೋರ್ಟ್ಸ್ ನೋಡಿದ್ರೆ ರಿಸೀವ್ ಆ್ಯಂಡ್ ಕ್ಲಿಯರ್ ಎಕ್ಸಿಸ್ಟಿಂಗ್ ಡೇಟಾಸ್ ಫಾರ್ ರಿಮೂವಿಂಗ್ ಎರರ್ ಆ್ಯಂಡ್ ಡಬಲ್ ಚೆಕ್ ಅಂತ ಕೊಡ್ತಾರೆ. ಸೊ ನಿಮ್ಮ ಡೈಲಿ ಟಾಸ್ಕ್ ಏನು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ನ ಗೂಗಲ್ ಶೀಟ್ ಎಕ್ಸೆಲಲ್ಲೆಲ್ಲ ಹಾಕಬೇಕಾಗಿರುತ್ತೆ. ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ, ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ, ಡಬಲ್ಸಲ್ಲಿ ಎಂಟ್ರಿ ಆಗದೆ ಇರೋ ಹಾಗೆ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ ಅವ್ರು ಹೇಳುವಂಥ ಟೂಲ್ಸ್ಗಳಲ್ಲಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇನ್ನು ನಿಮ್ಮ ವೀಕ್ಲಿ ಕೆಲಸ ಏನಿರುತ್ತೆ, ವೀಕೆಂಡ್ಸ್ 2 ದಿನ ರಜೆ ಇರುತ್ತಲ್ಲ, ಆ ಟೈಮಲ್ಲಿ ನೀವೇನು ಕೆಲಸನ ಮಾಡಬೇಕಾಗಿರುತ್ತೆ ಅಂದರೆ ಆಲ್ರೆಡಿ ವಾರ ಇಡೀ ನೀವು ಮಾಡಿರೋದನ್ನ ಡಿಲೀಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಎರರ್ಗಳಿರೋದನ್ನ, ಡಬಲ್ ಇರೋದನ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ಶೋರ್ ಆಲ್ ಅಸೆಸ್ಮೆಂಟ್ ಶೀಟ್ಸ್ ಆ್ಯಂಡ್ ಟ್ರ್ಯಾಕ್ಸ್ ಆರ್ ಅಪ್ ಟು ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಅವರು ಶೀಟ್ಸ್, ಗೂಗಲ್ ಶೀಟ್ ಮತ್ತು ಎಕ್ಸೆಲಲ್ಲಿ ಶೀಟ್ಸ್ಗಳಲ್ಲಿ ನೀವೇನು ಮಾಡಿರ್ತೀರಲ್ವ ಅದು ಟ್ರ್ಯಾಕ್ಸ್ ಇದೆ ಅಥವಾ ಅಪ್ಡೇಟ್ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಲೈಕ್ ಶೇರ್ ವೀಕ್ಲಿ ಸ್ಟೇಟಸ್ ಅಪ್ಡೇಟ್ಸ್ ಆನ್ ಕಂಪ್ಲೀಟೆಡ್ ಟಾಸ್ಕ್ಸ್ ಅಂತ ಕೊಟ್ಟೆ. ಸೊ ನೀವು ವಾರ ಇಡೀ ಮಾಡಿರ್ತೀರಲ್ಲ, ಮಂಡೇ ಟು ಫ್ರೈಡೇ, ಅದರ ರೆಕಾರ್ಡ್ಸ್ಗಳನ್ನ, ಅಪ್ಡೇಟ್ಸ್ಗಳನ್ನ, ಟಾಸ್ಕ್ಗಳನ್ನ ಕಂಪ್ನಿಗೆ ವಾಪಸ್ಸು ಕಳಿಸ್ಬೇಕಾಗಿರುತ್ತೆ ನೀವು ವೀಕೆಂಡ್ಸಲ್ಲಿ ಅಂತ ಹೇಳ್ತಾರೆ. ಅಂದರೆ ಫ್ರೈಡೇ ನೈಟ್ ಅಥವಾ ಫ್ರೈಡೇ ಈವ್ನಿಂಗ್ ಒಳಗೆ ನೀವು ಇದನ್ನು ಕಳಿಸ್ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಟೀಮ್ ವಿತ್ ಅಡಿಷ್ನಲ್ ಡೇಟಾ ರಿಲೇಟೆಡ್ ವರ್ಕ್ ವೆನ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ನಿಯವ್ರಿಗೆ ನೀವು ಮಾಡಿರೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಥವಾ ಸರಿ ಇಲ್ಲ ಅಂತ ಅನ್ನಿಸ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆವಾಗ ಅವ್ರು ಕೇಳಿರೋವಂಥ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನ ಅಥವಾ ಲೈಕ್ ಏನು ಕೇಳಿರ್ತಾರೆ ಅದನ್ನು ಕಂಪ್ನಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಇನ್ನು ಸ್ಕಿಲ್ಸ್ ಆ್ಯಂಡ್ ಕಂಪ್ಲೀಟ್ ನೋಡಿದ್ರೆ ಬೇಸಿಕ್ ನಾಲೆಡ್ಜ್ ಆಫ್ ಗೂಗಲ್ ಶೀಟ್ ಆ್ಯಂಡ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮ್ಗೆ ಏನಾರು ಗೂಗಲ್ ಶೀಟ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡೋದಕ್ಕೆ ಬಂದರೆ ಸಾಕು, ಇಲ್ಲಿ ಕೆಲಸನ ಮಾಡ್ಬೋದು ಅಂತ. ಅದನ್ನೇ ಅವ್ರು ಇಲ್ಲಿ ಕೊಟ್ಟಿರೋವಂಥದ್ದು. ನಿಮಗೆ ಕೊಟ್ಟಿರೋಂಥ ಡೇಟಾನ ನೀವು 2 ಸಾಫ್ಟ್ವೇರ್ಸಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಅವೆರಡನ್ನೂ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಸಾಕು ಅಂತ. ಹಾಗೆ ಕಂಫರ್ಟಬಲ್ ವಿತ್ ಡೇಟಾ ಎಂಟ್ರಿ, ಫಾರ್ಮೇಷನ್ ಆ್ಯಂಡ್ ಸಿಂಪಲ್ ಟ್ರ್ಯಾಕಿಂಗ್ಸ್ ಅಂತ ಕೊಡೆ. ಸೊ ನಿಮಗೆ ಡೇಟಾ ಎಂಟ್ರಿ ಮಾಡೋದಕ್ಕೆ ಬರಬೇಕಾಗಿರುತ್ತೆ. ಕಂಪ್ನಿ ಕೊಟ್ಟಿರೋಂಥ ಡೇಟಾನ ಗೂಗಲ್ ಶೀಟ್ ಮತ್ತು ಎಕ್ಸೆಲಲ್ಲಿ ಟೈಪ್ ಮಾಡೋಕ್ಕೆ, ಎಂಟ್ರಿ ಮಾಡೋಕ್ಕೆ ಬರಬೇಕು. ಹಾಗೆ ಫಾರ್ಮೇಷನ್ ಕರೆಕ್ಟಾಗಿ ಬರಬೇಕು. ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತಲ್ಲ, 0.1 0.2 ಅಂತ ಮಾಡುವಂಥದ್ದು ಅಥವಾ ಸ್ಲ್ಯಾಶು, ಆ ರೀತಿಯಾದಂಥ ಫಾರ್ಮೇಷನ್ಸ್ನ ನಿಮಗೆ ಮಾಡೋದಕ್ಕೆ ಬರಬೇಕಾಗಿರುತ್ತೆ. ಹಾಗೆ ಸಿಂಪಲ್ ಟಾಸ್ಕ್, ಅದನ್ನು ಸೇವ್ ಮಾಡುವಂಥದ್ದು ಅಥವಾ ಅದನ್ನು ಡಿಲೀಟ್ ಮಾಡುವಂಥದ್ದು ಅಥವಾ ಬಾಕ್ಸ್ನ ಎನ್ಲಾರ್ಜ್ ಮಾಡುವಂಥದ್ದು, ಅದೆಲ್ಲ ಸಿಂಪಲ್ ಟಾಸ್ಕ್ಗಳು ಗೂಗಲ್ ಶೀಟ್ ಮತ್ತು ಎಕ್ಸೆಲಲ್ಲಿ ಅದನ್ನು ಮಾಡೋಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ಎಬಿಲಿಟಿ ಟು ಫಾಲೋ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಟ್ರಿಪ್ಸ್ ಅಂತ ಕೊಟ್ಟಿದೆ. ಸೊ ಕಂಪ್ನಿಯವ್ರದ್ದು ಪಾಲಿಸೀಸ್ ಮತ್ತು ಅವ್ರಿಗೆ ಏನು ಹೇಳಿರ್ತಾರೆ ಅಲ್ವಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ನೀವು ಮಿಸ್ಟೇಕ್ಸ್ ಮಾಡಬಾರ್ದು ಅಂದರೆ, ಅಥವಾ ಅವ್ರು ಹೇಗೆ ಹೇಳಿರ್ತಾರೋ ಹಾಗೆ ನೀವು ಇಲ್ಲಿ ಕೆಲಸನ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಫ್ಟ್ ಸ್ಕಿಲ್ಸ್ ನೋಡಿದ್ರೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಟೆನ್ಷನ್ ಟು ಡೀಟೇಲ್, ಅವ್ರು ಕೊಟ್ಟಿರೋಂಥ ಕೆಲಸನ ಕರೆಕ್ಟಾಗಿ ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಅದರಿಂದ ನೀವು ಮಿಸ್ಟೇಕ್ಸ್ನ ಮಾಡೋದಿಲ್ಲ ಅಂತ ಅಷ್ಟೇ. ಹಾಗೆ ಇಲ್ಲಿ ನೋಡು ಕನ್ಸಲ್ಟೆಂಟ್ ಆ್ಯಂಡ್ ರಿಲೇಟಬಲ್ ಇನ್ ಟಾಸ್ಕ್ ಇವ್ಯಾಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ
ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡೋದಷ್ಟೇ ಅಲ್ಲ, ಕರೆಕ್ಟಾಗಿದೆಯಾ ಅಲ್ವಾ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಸಬ್ಮಿಟ್ ಮಾಡುವಂಥ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪ್ರಾಜೆಕ್ಟ್ನ ಕೊಟ್ಟು ಬಿಟ್ಬಿಡೋದ್ರಿಂದ ನೀವು ಟೈಮ್ ಒಳಗೆ ಮ್ಯಾನೇಜ್ ಮಾಡಿ ಅದನ್ನು ಅವ್ರಿಗೆ ಸಬ್ಮಿಟ್ ಮಾಡುವಂಥ ಟ್ಯಾಲೆಂಟ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅವರು ದಿನಾ ನಿಮ್ಮನ್ನು ಕೇಳೋದಿಲ್ಲ, ವೀಕ್ಲಿ ಒನ್ಸ್ ನೀವು ಅದನ್ನು ಕೊಡಬೇಕಾಗಿರುತ್ತೆ ಕಂಪ್ನಿಗೆ ವಾಪಸ್ಸು. ಸೊ ಅಂದರೆ ಮಂಡೇ ಟು ಫ್ರೈಡೇ ಏನು ಮಾಡಿರ್ತೀರ ಅದನ್ನು ಕೊಡಬೇಕಾಗಿರೋದ್ರಿಂದ ನೀವು ಅದನ್ನು ಚೆಕ್ ಮಾಡಿ ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಸೆಟಪ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದ ಕೆಲಸ ಮಾಡೋದಕ್ಕೆ ಕಂಫರ್ಟಬಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲ್ಲಿಂಗ್ನೆಸ್ ಟು ಲರ್ನ್ ಆ್ಯಂಡ್ ಅಡ್ಯಾಪ್ಟ್ ಅ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಹೊಸ ಪ್ರೋಸೆಸ್ಗಳನ್ನ ಅಥವಾ ಅವರು ಹೇಳ್ಕೊಡೋ ಅಂಥದ್ದನ್ನ ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳೋದಕ್ಕೆ ಬರಬೇಕಾಗಿರುತ್ತೆ ಇಲ್ಲಿ. ಅದಕ್ಕೆಲ್ಲ ನೀವು ರೆಡಿ ಇರಬೇಕು ಅಂತ ಹೇಳ್ತಾರೆ. ಸೊ ಕಷ್ಟ ಇರೋದಿಲ್ಲ, ಅಥವಾ ಅವ್ರು ಹೇಳ್ಕೊಡೋದನ್ನ ಕಲಿಯೋಕ್ಕೆ ನೀವು ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಅಬೌಟ್ ಜಾಬ್ ನೆಕ್ಸ್ಟ್ ಇಂಡಿಯಾ ಅನ್ನೋದ್ರ ಅಂತ ಕಂಪ್ನಿ ಬಗ್ಗೆ 2 ಲೈನ್ಸ್ನ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಇದನ್ನು ಓದ್ಕೊಬೋದು. ಈ ಕೆಲಸಕ್ಕೆ ಅದು ನೆಸೆಸಿಟಿ ಇಲ್ಲದೆ ಇರೋದ್ರಿಂದ ನಾನು ಅದನ್ನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇನ್ನು ಈ ಕೆಲಸದ ಬಗ್ಗೆ ಶಾರ್ಟಾಗಿ ಹೇಳಬೇಕು ಅಂದರೆ, ಕಂಪ್ನಿ ಕಡೆಯಿಂದ ನಿಮಗೆ ಡೇಟಾನ ಕಳಿಸ್ಕೊಡ್ತಾರೆ. ಅದನ್ನು ಗೂಗಲ್ ಶೀಟ್ ಮತ್ತು ಎಕ್ಸೆಲಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ. ನೀವು ಮಂಡೇ ಟು ಫ್ರೈಡೇ 5 ಡೇಸ್ ವರ್ಕ್ ಮಾಡ್ತೀರಾ. ಸ್ಯಾಟರ್ಡೆ ಸಂಡೇ ನಿಮಗೆ ಆಫ್ ಇರುತ್ತೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜೊತೆಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನೀವೇನಾದರೂ ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಫ್ರೆಷರ್ ಆಗಿದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ನಿಮಗೆ 25,000 to 30,000 ಪರ್ ಮಂತ್ ಸ್ಯಾಲರಿನ ಅವರು ಫಿಕ್ಸ್ ಮಾಡ್ತಾ ಹೋಗ್ತಾರೆ ನಿಮ್ಮ ಇಂಟರ್ವ್ಯೂ ಬೇಸ್ ಮೇಲೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ವಾರ ಇಡೀ ನೀವು ಮಾಡಿರೋದನ್ನ ವೀಕೆಂಡ್ಸಲ್ಲಿ ಕಂಪ್ನಿಗೆ ಸಬ್ಮಿಟ್ ಮಾಡುವಂಥದ್ದು, ಬೇಡದಿರೋ ಡೇಟಾಗಳನ್ನ ಡಿಲೀಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಯ್ತಲ್ವಾ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಅಪ್ಲೈನ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲಿ ಜಸ್ಟ್ ಕಂಟಿನ್ಯೂ ಆ್ಯಂಡ್ ಅಪ್ಲೈ ಅಂತ ಕೊಟ್ಟರೆ ಅದು ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ಅವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನೇ ಕರೆಕ್ಟಾಗಿ ಇನ್ನೊಂದು ಸಲ ಬರ್ತಿದ್ದಾರೆ. ಅದನ್ನು ಬೇಕಾದರೆ ನೀವು ಇನ್ನೊಂದು ಸಲ ಓದ್ಕೊಬೋದು. ನಾನು ಇಲ್ಲೇನು ಮತ್ತೆ ಓದ್ತಾ ಇಲ್ಲ. ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ಡೈರೆಕ್ಟ್ ಅಪ್ಸ್ಟಾಕ್ ಆ್ಯಪ್ಗೆ ಕರ್ಕೊಂಡು ಬರುತ್ತೆ. ಯಾಕಂದರೆ ಅಫಿಷಿಯಲ್ ಆಗಿ ಅಲ್ಲಿ ಅವರು ಪೋಸ್ಟ್ನ ಮಾಡಿರ್ತಾರೆ. ಅದಕ್ಕೆ ಇಲ್ಲಿ ಅವರು ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್ನ ಕೇಳಿದ್ದಾರೆ. ಲೈಕ್ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಇಮೇಲ್ ID, ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೇಳಿದೆ. ಸೊ ನೀವು ಅದನ್ನು ಕೊಡಬೇಕಾಗಿರುತ್ತೆ. ಯಾಕಂದರೆ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರಿಂದ ಅವ್ರು ನಿಮ್ಮನ್ನ ಕನೆಕ್ಟ್ ಆಗ್ತಾರೆ. ಸೊ ಅದಕ್ಕೆ ಅದಾದಮೇಲೆ ನೀವಿಲ್ಲಿ ನಿಮ್ಮ ಜೆಂಡರ್ನ ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ನೀವು ಮೇಲ್ ಆದರೆ ಮೇಲ್ ಮಾಡಬೇಕು, ಫೀಮೇಲ್ ಆದರೆ ಫೀಮೇಲ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಲೊಕೇಶನ್ನ ಹಾಕಬೇಕಾಗಿರುತ್ತೆ. ಲೈಕ್ ನೀವು ಯಾವ ಊರು, ಯಾವ ಸಿಟಿ ಅನ್ನೋದನ್ನ ಹಾಕಬೇಕಾಗಿರುತ್ತೆ. ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡಿದರೆ ಆರ್ಗನೈಸೇಷನ್ ನೇಮ್ನ ಹಾಕಬೇಕಾಗಿರುತ್ತೆ. ಅಕಸ್ಮಾತ್ ನೀವೇನಾದ್ರು ಫ್ರೆಷರ್ ಆಗಿದ್ದರೆ N/A ಅಂತ ನೀವು ಹಾಕಿದ್ರೆ ಸಾಕಾಗಿರುತ್ತೆ. ಯಾವುದು ಇಲ್ಲ ಅಂತ ಹಾಕ್ಬೋದು. ಅಥವಾ ಈ ರೀತಿ ಅದು ಆಪ್ಷನ್ ತೋರಿಸುತ್ತಲ್ಲ, ನೀವು ಜಸ್ಟ್ ಅದನ್ನು ಹಾಕಿದ್ರೆ ಆಗುತ್ತೆ. ಓಕೆನಾ. ನಾನು ಅದನ್ನು N/A ಅಂತ ಹೇಳಿದ್ನಲ್ಲ, ಆ ರೀತಿಯೇ ನೀವು ಹಾಕಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಡೆಫಿನೆಟ್ಲಿ ಎಬಲ್ ಅಂತ ಕೊಟ್ಟರೆ ಜಸ್ಟ್ ನೋ ಅಂತ ಕೊಡಿ. ನಿಮ್ಗೇನಾದರೂ ಲೈಕ್ ಏನು ಹೇಳಿ ಡಿಸಬಲ್ ಇದ್ದೀರಾ ಅಂತ ಕೇಳಿದೆ. ಸೊ ನೋ ಅಂದರೆ ನೋ ಅಂತ ಕೊಡಿ, ಎಸ್ ಅಂದರೆ ಎಸ್ ಅಂತ ಕೊಡಿ. ಅದಾದಮೇಲೆ ನೀವು ಫ್ರೆಷರಾ ಅಂತ ಕೇಳ್ತದೆ. ಸೊ ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ಪಾಸ್ಡ್ ಔಟ್ ಇಯರ್ ಯಾವುದು ಅಂತ ಕೇಳ್ತದೆ. ನೀವು ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ದೀರಿ, 21, 22 ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ನಾನು ಜಸ್ಟ್ ಸಿಂಪಲ್ ಆಗಿಲ್ಲಿ 22 ಅಂತ ಫಾರ್ ಎಕ್ಸಾಂಪಲ್ ಮಾತ್ರ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಡೈಮೆನ್ಷನ್ ನೀವು ಯಾವುದು ಮೆಡಿಕಲ್ಲಾ, ಮ್ಯಾನೇಜ್ಮೆಂಟಾ, ಆರ್ಟ್ಸ್ ಆ್ಯಂಡ್ ಸೈನ್ಸಾ, ಲಾನ ಅಂತ ಕೇಳಿದೆ. ನೀವು ಜಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹಾಕೊಬೋದು. ಲೈಕ್ ನಿಮ್ಮದು ಯಾವ ಕೋರ್ಸು ನೀವು ಅದನ್ನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನಾವು BCom ಆಗಿರೋದ್ರಿಂದ ನಾನು ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಕೋರ್ಸ್ ಯಾವುದು ಅನ್ನೋದನ್ನು ಕೂಡ ಕೇಳಿದೆ. ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಬ್ಯಾಚುಲರ್ಸ್ ಡಿಗ್ರಿನ, BCom ಯಾವುದು ಅಂತ. ಆ ಬ್ಯಾಚುಲರ್ ಡಿಗ್ರಿ BComಲ್ಲಿ ಯಾವ ಕೋರ್ಸು ಲೈಕ್ ಕಾಮರ್ಸಾ, ಫೈನಾನ್ಸಾ ಅಂತ ಎಕನಾಮಿಕ್ಸ ಕೇಳಿದೆ. ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಆಮೇಲೆ ಇಲ್ಲಿ ನೀವು ಲೈಕ್ ಫುಲ್ ಟೈಮ್ಗೆ ಹೈಯರಿಂಗ್ ಅಪ್ಲೈನ ಮಾಡ್ತಾಯಿದ್ದೀರಾ ಅಥವಾ ಪಾರ್ಟ್ ಟೈಮ್ಗೆ ಅಪ್ಲೈನ್ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ನೀವು ಫುಲ್ ಟೈಮ್ ಬೇಕಂದರೆ ಫುಲ್ ಟೈಮ್ಗೆ ಅಪ್ಲೈ ಮಾಡ್ಬೋದು, ಪಾರ್ಟ್ ಟೈಮ್ ಬೇಕಂದರೆ ಪಾರ್ಟ್ ಟೈಮ್ಗೆ ಅಪ್ಲೈ ಮಾಡ್ಬೋದು. ಸೊ ನೀವು ಇಲ್ಲಿ ಡಿಸೈಡ್ ಮಾಡಿ, ನೀವು ಫುಲ್ ಟೈಮ್ ಅಂದರೆ ಫುಲ್ ಟೈಮ್, ಪಾರ್ಟ್ ಟೈಮ್ ಅಂದರೆ ಪಾರ್ಟ್ ಟೈಮ್ಗೆ ಅಪ್ಲೈನ ಮಾಡ್ಬೋದು. ಕೋರ್ಸ್ ಡ್ಯೂರಿಯೇಷನ್ ಕೇಳಿದೆ. ಸೊ
ನೀವಿಲ್ಲಿ ಎಷ್ಟು ಇಯರ್ನ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಜಸ್ಟ್ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಸಾರಿ ನಾನಿಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿಲ್ಲ, ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಅದಾದಮೇಲೆ ಇಲ್ಲಿ ನೀವು ಕೊಟ್ಟಿರೋಂಥ ಇಮೇಲ್ಗೆ ಅವ್ರ ಕಡೆಯಿಂದ ಒಂದು OTP ಬಂದಿರುತ್ತೆ. ಸೊ ನೀವು ಅದನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ನಾನು ಕೂಡ ನನಗೆ ಬಂದಿರೋಂಥ ಒಂದು OTPನ ಇಲ್ಲಿ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. 1202 ಸಾರಿ. ಸೊ ಇದಾದಮೇಲೆ ಇಲ್ಲಿ ನೀವು ವೆರಿಫೈ ಇಮೇಲ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಆಯಿತು. ಮತ್ತೆ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಗ್ರಿ ಮಾಡಿ ಅಂತ ಬರುತ್ತೆ. ಅಗ್ರಿ ಮಾಡಿ ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಯುವರ್ ಅಪ್ಲಿಕೇಶನ್ ಆ್ಯಸ್ ಯುವರ್ ಸ್ಟೇಟಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದ ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ನೀವು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳನ್ನ ಸ್ಪ್ಯಾಮ್ ಲಿಸ್ಟಲ್ಲಿ ಕೂಡ ಚೆಕ್ ಮಾಡ್ಕೊತಾರೆ. ನಿಮಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದಿರುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.